ರೀ ಪಾಪ ರೀ ನಿಮ್ಮ ತಂಗಿ ಬಸ್ರಿ ಬೇರೆ ಆಗವಳೆ ನಿಮ್ಮ ತಂಗಿ. ನೀವು ಮಾತಾಡ್ಸೋದಿಲ್ಲ ನಾಳೆ ಬಿದ್ದೋಗ್ಲಿ. ಒಂಚೂರು ಕರುಣೆಯನ್ನು ತೋರಿಸ್ಬೇಕಲ್ವಾ? ಅವಳು ಬಸ್ರಿ ಬೇರೆ ನೋಡಿ. ಈಗ ನಾನು ಬಸ್ರಿ ಆದರೆ ನನಗೂ ಆಸೆ ಇರೋಕ್ಕಿಲ್ವಾ? ತವ್ರ ಮನೆ ನೋಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ನನಗೂ ಆಸೆ ಇರೋಕ್ಕಿಲ್ವಾ ಹೇಳು? ನೋಡೆ ಬುದ್ಧಿ, ನೈಸ್ ಮಾಡ್ಕೊಂಡು ಏನೇನೋ ಹೇಳಕ್ಕೆ ಬರಬೇಡ ನಂತಾಗೆ, ಸರಿನಾ? ನೀನು ಎಷ್ಟು ನೈಸ್ ಮಾಡಿದ್ರು ನಾನೇನು ಬಗ್ಗಕ್ಕಿಲ್ಲ. ನೈಸ್ ಮಾಡಿಬಿಟ್ಟು ಹಂಗಲ್ಲ ರೀ ಹಿಂಗಲ್ಲ ರೀ ಅಂದ್ರೂ ಹೌದಾ ಪದ್ದಿ ಅಂತ ಹೇಳ್ಬಿಟ್ಟು ನೆಮ್ಕೊಂಡು ಕುಂತ್ಕೊಳಕ್ಕೆ ನಾನು ತಯಾರಿಲ್ಲ, ಸರಿನಾ? ಏನೇನೇನೋ ನನಗೆ ಹೇಳಿ ತಲೆ ಕೆಡಿಸ್ಬೇಡ ನೀನಂತೂ. ಸುಮ್ಮನೆ ಹೋಯ್ತೀಯನೋ ಹೋಗಿ ಸುಮ್ಕೆನೆಯ ಕ್ಯಾಮೆ ಇಲ್ದಿದ್ದಂಗೆ ನೀನು. ಅಲ್ಲ ರೀ, ಎಲ್ರಿಗೂ ಕರುಣೆ ಇರ್ತದೆ. ನಿಮ್ಗೆ ಯಾಕಂತ ಕರುಣೆ ಇಲ್ವಲ್ಲ ನಿನಗೂ ನಿಮ್ಮ ಅಮ್ಮಂಗೂ? ಅದು ಯಾಕವ್ರ ಮೇಲೆ ಅಷ್ಟೊಂದು ದ್ವೇಷ ನಿಮಗೆ? ಕರುಣೆ ಅನ್ನೋದೇನೇ ಇಲ್ವಾ ನಿಮಗೆ? ಯಾರು ಓಡೋಗಿಲ್ಲಪ್ಪ ಪ್ರಪಂಚದಾಗಿ, ಎಷ್ಟು ಜನ ಓಡೋಗವ್ರೆ. ಏನು ಅವಳು ಒಬ್ಳೇನೆ ನೀವು ಓಡೋಗಿರೋದು, ಇನ್ನು ಯಾರು ಓಡೋಗೇನೇ ಇಲ್ವಾ? ಅಂಥದ್ರಾಗ ನೀವು ನೋಡಿ ಒಳ್ಳೆ ಕತೆ ನಿಮ್ದಂತೂ. ಹೋಗ್ಲಿ, 1,000 ರೂಪಾಯಿ ಕಾಸನ ಕೊಡಿ, ಏನಾರ ಒಂಚೂರು ಹಣ್ಣು ಪಣ್ಣು ತಗೊಂಡೋಗಿ ಅಥವಾ ನಿಮ್ಮ ತಂಗಿಗನ ಕೊಟ್ಬಿಟ್ಟು ಬರ್ತೀನಿ. ಕೊಡಿ. ಹೇಯ್, ನಿಂಗೇನು ತಲೆ ಕೆಟ್ಟೈತೇನೆ? ಇವಾಗ ನಮ್ಮಮ್ಮ ಹೆಂಗೋ ನಂಪರ ಐತೆ, ನಾವು ಹೆಂಗೆ ಹೇಳಿದ್ರೆ ಹಂಗೆ ಏನೇ ನಮ್ಮ ಜೊತೆ ಏನೇ ಇರ್ತದೆ, ನಂಪರ ನೀನೇ ಐತೆ ಅಂತದ್ರಾಗೆ ನಿನ್ಗೊಳ್ಳೆ ತಲೆ ಕೆಟ್ಟೋಡ್ದಂಗೆ ಆಡ್ತಿಗಲ್ಲ ನೀನಂತೂ. ನೀನು ಸುಮ್ಮನೆ ಇದ್ರೆ ಸರಿ. ನೀನು ನೋಡು, ಇವಾಗ ಅಮ್ಮ ನಾವು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಜೊತೆಗೆ ಏನೇ ಐತೆ, ಆಸ್ತಿ ಪಾಸ್ತಿ ಎಲ್ಲ ನನಗೆ ಏನೇ ಕೊಡ್ತದೆ. ಈಗ ಅವಳನ್ನ ಕರ್ಕೊಬಂದು ಅವಳ ಹತ್ರ ಮಾತಾಡಿ ಅವಳು ನನಗೆ ಅರ್ಧ ಆಸ್ತಿ ಬೇಕು ಒಂದು, ಇವೆಲ್ಲ ಪಜಿತಿ ಯಾಕೆ ಬೇಕು? ನೋಡು, ನೀನು ಪಾಡೋ ನೀನು ಇದು ಬಿಡು. ಅವಳು ಬಸ್ರಿನಾಗಲಿ ಬಾಣಂತಿನಾಗಲಿ ನಿನಗೆ ಯಾಕೆ? ನಮ್ಮ ಅಮ್ಮಂಗೆ ಇಲ್ದಿರ ಅಂತದು ನಿನಗೇನೇ ಐತೆ? ಸುಮ್ಮನಿರು. ನಾನಂತೂ 10 ಪೈಸೆ ಯಾರಿಗೂ ಕೊಡೋದಿಲ್ಲ, ನನ್ನ ತಾಯಿ ಇಲ್ಲವೂ ಇಲ್ಲ ಇವಾಗ ಕೊಡೋಕ್ಕೆ. ಸುಮ್ಮನೆ ಏನೇ ನ್ಯಾಟು ಹೋಗು. ಹೆಂಗೋ ನಮ್ಮಮ್ಮ ನನ್ನ ಇಷ್ಟು ಪಿರುತಿಯಿಂದ ನೋಡ್ಕೊತೈತೆ ನನ್ನ. ಇವಳೊಬ್ಳು ಬಂದ್ಬಿಟ್ಲು ಇಲ್ಲಿ ಒಳಕ್ಕೆ. ಅಬ್ಬಾ, ಆಸ್ತಿ ಕೇಳ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದೀರೇನು ನೀವು? ಆಸ್ತಿ ಕೇಳ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು. ಯಪ್ಪ, ನಿಮ್ಮಂತೂ ನಾನಂತೂ ನೋಡೇ ಇಲ್ಲ ರೀ. ಅವಳ ಪಾಪ ಅವತ್ತು ಹೇಳಿದ್ಲು ನಂಗೆ ಆಸ್ತಿ ಪಾಸ್ತಿ ಏನು ಬೇಡ ಆಸ್ತಿಗೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹೇಳಿದ್ಲು. ಗೊತ್ತಿಗೆಟ್ಟಿರೋ ಇನ್ನೇನು ಮಾಡೋಕ್ಕೈತದೆ? ಗೊತ್ತಿಗೆಟ್ಟಿರ್ತಾರಲ್ಲ. ಇವನೇ ಪುದು ಗಂಡ ಏನ್ರು ಇಬ್ರು ಹೊಲ್ತಾಕ್ ಬಂದ್ಬಿಟ್ಟಿದ್ರಲ್ಲ. ಏನಿಲ್ಲ ಕಣೆ ಸರೋಜಿ, ಸುಮ್ಕೇನಿ ಹಂಗೆ ಬಂದ್ವಿ ಅಷ್ಟೇನೆ. ಯಾಕೆ ನೀವು ಯಜಮಾನಪ್ಪ ಊರ 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 ಅಂತ ಹೇಳ್ತಾವನೆ? ಅವಳ ತಂಗಿ ಬಸ್ರಿ ನನ್ನ ಆದ್ನಿ, ಅದಕ್ಕೆ ನಾನಿದು ಹೋಗ್ಬಿಟ್ಟು ಬರ್ಬೇಕಿತ್ತು, ಮಾತಾಡ್ಸ್ಕೊಂಬಿಟ್ಟು ಬರ್ಬೇಕಿತ್ತು, ಹಂಗೆ ಹಿಂಗೆ ಅಂತ ಹೇಳ್ದೆ. ಅದಕ್ಕೆ ನನಗೆ ಕೋಪ ಬಂದ್ಬಿಡ್ತು. ನಾನು ಹೋಗ್ಬೇಕೆ ಮಾಡಬೇಕೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಲ್ವೇ, ಎಲ್ಲರನ್ನೂ ಹೊತ್ತಿಗೆ ನಾದ್ನೇರು ಕಿತ್ತಾಡ್ತಾ ಇದ್ರೆ ನೀನೇನೇ ಪೆಸೆಲ್ಲ ಕಿತ್ತಾಡ್ದಿದ್ದಂಗೆ ಇಲ್ಲಪ್ಪ ಅಂತ ಅನ್ಕೊಂಡು ಜೊತೆಗಿತ್ತೀಗಲ್ಲ. ನಿಂಗೇನು ಕಿತ್ತಾಡ್ಬೇಕು ಅದಿದಂತ ಅನ್ಸೋದೇ ಇಲ್ವಾ? ಎಲ್ಲರೂ ನಾದ್ನಿಗಳ ಜೊತೆ ಫೈಟಿಂಗು. ನಾನೇ ಕಿತ್ತಾಡನಿ? ಅಲ್ಲ ಕಣಮಿ, ಹುಡುಗಿನ ಓಡ್ ಕಳಿಸಿರೋದು ನಾನೇನಿ. ಅವಳು ನೆಟ್ಟು ನೋಡ್ಕೋಬೇಕು ತಾನೇ. ನಾನು ಸಪೋರ್ಟ್ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಮುಗ್ದೋಯ್ತಾ? ನಾನೇ ಫುಲ್ ಸಪೋರ್ಟ್ ಮಾಡ್ಬಿಟ್ಟು ಹೋಗು ಅಂತ ಕಳಿಸ್ಬಿಟ್ಟು ಇವಾಗ ಮದುವೆಗೆ ಕೈ ಬಿಟ್ಬಿಟ್ರೆ ಮರುವದಿರ್ತದೆ ಸರೋಜಿ. ನೀನು ಒಳ್ಳೆ ಸಂಡ ಕೇಳ್ತೀಗ ಕಣವ. ನೋಡು ಪಾಪ, ಅವಳ ಆಸ್ತಿ ಪಾಸ್ತಿ ಅಂತ ಏನು ಕೇಳಲಿಲ್ಲ. ಅವತ್ತು ಬಂದು ಪಾಲಾಗ್ದಾಗ ಬಂದು ನೀನು ತಗ ಅಂತಂದ್ರು ಇಲ್ಲಪ್ಪ ನಾನು ತಗೊಳಕ್ಕಿಲ್ಲ ಕಣಪ್ಪ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತ ಅಂದ್ಬಿಟ್ಲು. ಅದಕ್ಕೆ ನಾನು ಅಯ್ಯೋ ಬಿಡು ಇನ್ನೇನಂತ, ಇನ್ನು ಬೇರೆದ್ರಾಗನ ಸಪೋರ್ಟ್ ಮಾಡೋಣ ಅಂತ ಬೇರೆ ಥರ ಸಪೋರ್ಟ್ ಮಾಡ್ತಿರೋದು ಅಷ್ಟೇ. ಸರಿ, ನೀನು ತಗೋಸಿ ಕಾಸಿದ್ರೆ ಕೊಡ್ತೀಯಾ? ಒಂದು 500,000 ನಾನು ಯಾವಾಗನ ಕೊಡ್ತೀನಿ ಬಾ. ಬ್ಯಾಂಕ್ ಆಗೈತೆ ಕಾಸು, ಈಗ ಹೋಗಿ ತೆಕೊಂಬಿಟ್ಟು ಯಾರು ಬಂದವರು ಅಂತ ಹೇಳ್ಬಿಟ್ಟು. ಓ ಬಾ, ಅದಕ್ಕೆ ನಾನು ಕೊಡ್ತೀನಿ ಬಾ. ಶಶಿ 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 ಓ ಅದಕ್ಕೆ ಬನ್ನಿ ಕುಂತ್ಕ ಬನ್ನಿ. ಅಯ್ಯೋ, ಏನು ಇಷ್ಟೊಂದು ಹಣ್ಣು ಗಿಣ್ಣು ಎಲ್ಲ ಎತ್ಕೊಂಬಿಟ್ಟು ಬಂದಿದ್ದೀರಾ? ಬಸ್ರಿ ಅಲ್ವೇ ನಮ್ಮಿ, ಅದಕ್ಕೆ ತರ ಹಣ್ಣುಗಳು ತಿನ್ಲಿ ಅಂತ ಹೇಳ್ಬಿಟ್ಟು ನಾನೇ ತಗೊಂಬಿಟ್ಟು ಬಂದೆ ನಿನಗೆ ಅಂತ. ನೀನು ತರ ಹಣ್ಣುಗಳನ್ನ ಇದೆಲ್ಲ ಯಾಕೆ ತಗೊಂಬಿಟ್ಟು ಬರೋಕೆ ಹೋದ್ರಿ ಅದಕ್ಕೆ ನೀವು? ಸುಮ್ಕೇನಿಯ ನಮ್ಮ ಮನೆ ರೇಣಿ ಅದು ಎಷ್ಟು ತಗೊಂಬಿಟ್ಟು ಬಂದಾಕ ಅವ್ರು ಗೊತ್ತಾ? ನಮ್ಮ ಮನೆ ರೇಣಿಯ ನೀವು ನೋಡಿದ್ರೆ ನೋಡಿ ಇನ್ನೂ ಎಷ್ಟೊಂದು ತಗೊಂಬಿಟ್ಟು ಬಂದಿದ್ದೀರಾ. ನನಗಂತೂ ಯಪ್ಪ ಎಷ್ಟು ತಿನ್ಲಿ ಹೇಳಿ, ನಾನಂತೂ ನೀವೆಲ್ಲ ಏನೂ ತರೋಕೆ ಹೋಗ್ಬೇಡ್ರಿ. ನಮ್ಮ ಮನೆ ರೇಣಿಯ ತಗೊಂಬಿಟ್ಟು ಬಂದು ಕೊಡ್ತಿರ್ತಾರೆ. ಸರಿನಾ? ಆದ್ರೂ ತವ್ರ ಮನೆಯಿಂದ ತಗೊಂಬಿಟ್ಟು ಬಂದು ಕೊಡ್ತೀವಲ್ಲ, ಆದರೂ ಪಿರುತಿ ಮುಂದೆ ಏನೈತಿ ಹೇಳು? ನಿನಗೂ ತವ್ರ ಮನೆ ಅಂದರೆ ಬೋಲ ಆಸೆ ಅಲ್ವಾ ನಿನಗೂ? ಅಂತಂದ್ರೆ ಆಗ ಮತ್ತೆ ನಾವು ಇದು ಮಾಡೋಕ್ಕಾಯ್ತದ? ತಂದು ಕೊಡಲಿಲ್ಲ ಆದರೆ ಸಂದಾಕಿರ್ತದ? ನಾನು ಇದಕ್ಕೆ ₹1,00,000 ಏನಿಕ್ಕಿಲ್ಲ. ತಗೊಂಡು ಒಳಗಡೆ ಮಾಡಿಕ ಹಚ್ಕೊಂಡು ತಿನ್ನಿವಂತೆ. ಥ್ಯಾಂಕ್ಸ್ ಅತ್ತಿಗೆ, ನೀವನ ಬಂದ್ರಲ್ಲ ಮಾತಾಡ್ಸ್ಕೊಂಡು ಹೋಗಿ ಕೆಂಪು ತೊಳ್ಬಿಟ್ಟು. ನೀವು ನೆನ್ನೆನೆ ಬತ್ತೀರಾ ಅಂತ ಅನ್ಕೊಂಡು ನಾನು ಅನ್ಕೊಂಡೆ ಯಾಕಪ್ಪ ಬರಲೇ ಇಲ್ವಲ್ಲ ಇವ್ರಂತೂ ತಿರುಗಿ ಏನೋ ಬೇಜಾರು ಮಾಡ್ಕೊಂಡ್ರ ಅಂತ ಅನ್ಕೋತಾ ಇದ್ದೆ. ಫೋನ್ ಹಾಕೊಂಡ್ಬಿಡು ಇಲ್ಲಿ ಇವತ್ತು ಅಂತ ಅನ್ಕೊಂಡೆ. ಅಷ್ಟಾಗಿ ನೀವೇನಿಯ ಬಂದ್ಬಿಟ್ರಿ. ಇಲ್ಲ ಕಣಮ್ಮಿ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಹೊಸಿ ಹೊಲ್ದಾಗ ಕೆಲಸ ಇತ್ತೇಳು, ಅದಕ್ಕೇನೆ ಕೆಲಸ ತಕೋಗಿದ್ದೆ. ಹೋಗು ಒಳಗಡೆ ಇಟ್ಬಿಟ್ಟು ಬಾ ಹೋಗು. ಈಗೇನು ಆಂತಿ ಪಾಂತಿಗಳಿಲ್ವಾ? ನೀನೇ ಮನೆಯೆಲ್ಲ ನೋಡ್ಕೊತಾ ಇದ್ದೀಗ ಏನು? ಇಲ್ಲ ಸಾರ್ಗಿರ ಹಾಕೊಬಿಟ್ಟು ಬಂದು ಕೊಡ್ತೀನಿ ಬಿಡು, ದಿನ ಆತ ಮುದ್ದೆ ಗಿದ್ದೆ ಮಾಡ್ಕೊಂಡು ತಿನ್ನಿವ್ರಂತೆ.
ಇಲ್ಲ ಅದಕ್ಕೆ ಏನು ಬೇಡ, ನಾನು ಮಾಡ್ಕೊತೀನಿ ಸುಮ್ಮನಿರಿ. ಏನು ಅಂತ ಸುಸ್ತೇನು ಆಯ್ತಿಲ್ಲ, ಮೊದ್ಲಂಗೆ ಸುಸ್ತಾಗೋದು. ಇವಾಗೇನು ಅಂತ ಸುಸ್ತು ಗಿಸ್ತು ಅಂತ ಹೇಳ್ಬಿಟ್ಟು ಏನೂ ಆಯ್ತಾ ಇಲ್ಲ ಬಿಡಿ. ಏನು ಅಂಥದ್ದೇನಿಲ್ಲ, ನಾನೇ ಅಡುಗೆ ಮಾಡ್ಕೋಬೋದು. ಅಲ್ಲ, ಮಾಡೋಕ್ಕಾಗಲ್ಲ ಅಂದ್ರೆ ತಂದ್ಕೊಡ್ತೀನಿ ಬಿಡು. ನಿಮ್ಮ ಅಮ್ಮಂಗೆ ನಿಮ್ಮ ಅಣ್ಣಂಗೆ ಕಾಣ್ದಿದಂಗೆ ತಂದ್ಕೊಡೋದೇನು ದೊಡ್ಡೈಸಿವ, ಹಂಗೇನೇ ತಂದು ಕೊಡ್ತೀನಿ. ಬೇಡ ಸುಮ್ಮನಿರಿ ಅದಕ್ಕೆ, ಅವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತಂದಮೇಲೆ ನಾವು ಯಾಕೆ ಬಲವಂತ ಮಾಡ್ಕೊಂಡು ಇದು ಮಾಡ್ಬೇಕು ಹೇಳಿ. ಅವ್ರಿಗೇನೇ ಇಷ್ಟ ಇಲ್ಲ ನಾನು ಅಂದರೆ. ತಗೊಳ್ಳಿ ಕಾಫಿನ. ಏನೋ ನಿನಗೆ ತವ್ರ ಮನೆ ಅಂದರೆ ಇಷ್ಟ, ನಿಮ್ಮ ಅಣ್ಣಂಗೂ ನಿಮ್ಮ ಅಮ್ಮಂಗೂ ನೀನು ಕಂಡ್ರೆ ಆಗೋದೇನೇ ಇಲ್ಲ. ಅದು ಹೆಂಗೆ ಸರ್ವ್ ಮಾಡಬೇಕು ಏನೋ, ನನಗಂತೂ ಯಾವ್ದ್ರಾಗೂ ಗೊತ್ತಾಯ್ತಿಲ್ಲ. ಏಳವಷ್ಟು ಹೇಳ್ದೆ ನಾನು ಅನ್ನೋದೇ, ಹಂಗಲ್ಲಿ ಹಿಂಗೆ ಅಂತ ಎಲ್ಲ ಒಳ್ಳೆ ಥರನಾಗೇನೆ ಏಳವಷ್ಟು ಹೇಳಿದ್ದೀನಿ. ಆದ್ರೂ ಇಷ್ಟ ಇಲ್ಲ, ಅದು ಇದು ಇಲ್ಲ ಅಂತಂದರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ. ಇಷ್ಟ ಇಲ್ಲ ಅಂತಂದಮೇಲೆ ಸರಿ ಬಿಡತ್ತಾಗೆ ಅಂತ ಹೇಳ್ಬಿಟ್ಟು ನಾನು ಅತ್ತಾಗ ಸುಮ್ಮನೆ ಆಗ್ಬಿಟ್ಟೆ. ಅತ್ತಾಗೆ ಇನ್ನೇನು ಮಾಡೋಕ್ಕಾಯ್ತದೆ ನೋಡಮ್ಮಿ. ಅಂಥ ಕಷ್ಟ ಅಂಥ ಪರಿಸ್ಥಿತಿ ಬಂದರೆ ನೀನೇನು ತಲೆ ಕೆಡ್ಸ್ಕೊಬೇಡ. ನಾನೇ ಬಂದ್ಬಿಟ್ಟು ನಿಂಗೆ ಮಾಡ್ತೀನಿ ಬಾಣಂತನ್ವಾ. ಅಲ್ಲಿ ಬಿಟ್ಕೊಳ್ಳಿಲ್ಲ ಅಂದ್ರೆ ಏನಂತೆ, ಆ ಮನೆ ಕೆಲಸ ಈ ಮನೆ ಕೆಲಸ ಎರಡು ನೋಡ್ಕೊತೀನಿ, ಸುಮ್ಕಿರು. ನೀನೇನು ತಲೆ ಕೆಡ್ಸ್ಕೊಬೇಡ. ಏನಲ್ಲ ಆ ಮನೆಗೆ ಏನಂತ ಮನೆ ಕೆಲಸ ಏನು ಶಾನೆ ಇರಲ್ಲ, ಹೊಲದ ಕೆಲಸ ನೀನು ಶಾನೆ ಹಂಗ ನೋಡ್ಕೊತೀನಿ. ಇಲ್ಲ ಏನೋ ನಷ್ಟರಾಗಿ ಏನೋ ಒಂದು ಪಿಲಾನ್ ಮಾಡ್ಬೇಕು ಅಷ್ಟೇ ನೀಯ. ಅದಕ್ಕೆ ನಿಮ್ಗೆ ಯಾಕೆ ಅದಕ್ಕೆ ಅಷ್ಟೊಂದು ರಿಸ್ಕು? ಏನೋ ಒಂದು ಆಯ್ತದೆ ಸುಮ್ಕಿರಿ. ನಮ್ಮ ಯಜಮಾನ್ರು ಏನೋ ಒಂದು ನೋಡ್ಕೊತೀನಿ ಅಂತ ಹೇಳೋರು ಪಾಪ, ಏನೋ ಒಂದು ನೋಡ್ಕೊತಾರೆ. ಅಷ್ಟೆಲ್ಲ ಇಷ್ಟೆಲ್ಲ ಏನೋ ಒಂದು ನೋಡ್ಕೊಂಡು ಏನೋ ಒಂದು ನನ್ನ ಸಹಾಯ ನನಗೂ ಮಾಡೇ ಮಾಡ್ತಾರೆ. ಮಗ ಒಂಚೂರು ದೊಡ್ಡದಾಗ ಗಂಟ ಅಷ್ಟೇ. ಆಮೇಕಿಂದ ಹೆಂಗೋ ನಮ್ಮ ಕೆಲಸಗಳು ನಡೀತವೆ. ಅದಕ್ಕೆ ನಾನು ಯಾರು ಸಪೋರ್ಟು ಏನು ತಗೊಳ್ಳೋದೇನು ಬೇಡ. ನಮ್ಮ ಅಮ್ಮನೇ ಹಿಂಗೆ ಒಂದ್ಮೇಲೆ ಹೆಂಗೆ ಅಂತೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ಸರಿ ಸರಿ ಬಿಡು ಹೋಗ್ಲಿ. ಅಲ್ಲ ಏನಾರ ಇದ್ರು ನನಗೇನು ಸಂಕೋಚ ಪಟ್ಕೋಬೇಡ ಹೇಳು. ಈ ಬಟ್ಟೆ ಹಿಂಡೋದು ಅಂಥವು ಇಂಥವು ನಾನು ಮಾಡ್ಕೊಡ್ತೀನಿ. ಮುಗಿನೋ ಬೇಕಾದ್ರೆ ಬಂದು ನೀನೇನು ತಲೆ ಕೆಡ್ಸ್ಕೊಬೇಡ. ಅಲ್ಲ ನಾನು ಕಳಿಸ್ಕೊಟ್ಬಿಟ್ಟು ನಿನ್ನ ಹೋಗು ಹೋಗು ಅಂತ ಕಳಿಸ್ಕೊಟ್ಬಿಟ್ಟು ನಿನ್ನ ಅಯ್ಯೋ ತಿರುಗಿ ನಾನು ನೀನು ನೋಡ್ಕೊಳ್ಳಿಲ್ಲ ಅಂದರೆ ಹೆಂಗೆ ಹೇಳು. ಮುದಿದಾರಿನಾಗೆ ಕೈ ಕೊಟ್ಟಂಗೆ ಹಾಕಿಲ್ವಾ ನೀನೇ ಹೇಳು. ಅದಕ್ಕೆ ನೀನು ಚೆನ್ನಾಗಿರು ನೀನು ಅಂತ ಹೇಳ್ಬಿಟ್ಟು ಸಹಾಯ ಮಾಡ್ತಿರೋದು. ನೀನು ಹಿಂಗೆ ಓಡೋಗಿ ಮದುವೆ ಆಗಿದ್ದೇನೆ ಒಳ್ಳೇದಾಯ್ತು. ಅಯ್ಯಯ್ಯೋ ಆ ಬಂಗಾರಮ್ಮನ ಮಕ್ಕಳನ್ನ ನೀನು ನೋಡ್ದ, ಒಬ್ರು ಮಗಳ ಹಂಗೆ ಒಬ್ರು ಮಗಳದೇನೋ ಗೊತ್ತಿಲ್ಲ ಅವಳಿಗೂ. ಒಬ್ಳದು ಎಲ್ಲ ಅವಳು, ಇನ್ನೊಬ್ಳಂತೂ ಇಲ್ಲೇ ಬಂದು ಬಿದ್ಬಿಟ್ಟವಳೆ. ಮಗಳು ಒಳೆಯ ಭಾಳ ಕಷ್ಟ ಐತಿ ಆ ಮನೆನಾಗಂತೂ ಬೋಲ್ ಕಷ್ಟದ ಜೀವನ ಗೊತ್ತಾ. ಅದಕ್ಕೆ ಅದಕ್ಕಿನ್ನ ನಿನ್ನ ಜೀವನ ನಿನಗೆ ಎಷ್ಟೋ ವಾಸಿ ಅಂತ ಅಂದ್ಕೊಂಡೆ ನಾನು. ನಿಮ್ಮ ಅಮ್ಮಂಗೆ ಅದು ಯಾಕದ್ ಕಣ್ಣು ಮುಂದೆ ಕಾಣ್ತಿರೋ ಏನೋ, ಬರೀ ಓಡೋಗಿರೋದನ್ನೇ ಲೆಕ್ಕ ಹಾಕಂತಾರೆ ನೋಡು. ನಮ್ಮ ಮನೆಗೆ ಮನೆ ಅಮ್ಮ ಮಗಳು ಇಬ್ಬರು ಬಂದ್ಬಿಟ್ಟು ಏನು ಗೊತ್ತಿಗೆಟ್ಟಿದೀಗ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾವಳೆ. ನಾನು ಸರಿಯಾಗಿ ಹೋಗೋದು ಕಳಿಸ್ತೆ ನೋಡು. ಇವಳು ಯಾಕೆ ನನಗೆ ಹೇಳ್ಬೇಕು, ಗೊತ್ತಿಗೆಟ್ಟಿರೋಳು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಸರಿಯಾಗಿ ಮಕ್ಕಳು ಹೋಗೋದ್ಬಿಟ್ಟು ನೆಟ್ಟಿಗೆ ಕಳಿಸ್ದೆ ನೋಡು. ನಾನಂತೂ ನೆಟ್ಟಿಗೆ ಹೋಗೋದು ಕಳಿಸ್ದೆ ನಾನು. ಇನ್ನೇನು ಮಾಡೋಕ್ಕಾಯ್ತದೆ, ಅದು ಏನಾಗೈತೆ ಅವ್ರದ್ದು ನಾನೇನು ಕೇಳೋಕೆ ಹೋಗಲಿಲ್ಲ. ಆದ್ರೆ ನಾನು ಕೆಣಿಕೊಂಡು ಓದ್ತಾರೆ ನೋಡು. ಇಲ್ಲಿಗೆ ಬಂದು ಬಿಲ್ಡಪ್ ಕೊಡ ಅಂತದೇನಿತ್ತಾವು. ಅಯ್ಯೋ ಹಂಗೆ ಬಾ ಬಿಲ್ಡಪ್ಪ ಅವು. ಅದಕ್ಕೆ ಸರಿ ಸರಿ ಹಣ್ಣು ಆಗೋದ್ರಾಗ ಏಳು ತಗೊಬಿಟ್ಟು ಬಂದು ಕೊಡ್ತೀನಿ ಸರಿನಾ. ನಾನು ಹೋಯ್ತೀನಿ ಅಲ್ತಾಗ ಹೋಗ್ಬಿಟ್ಟು ಹೊಸ ಹೊಡ್ಕೊಬಿಟ್ಟು ಬರ್ತೀನಿ. ಅಯ್ಯೋ ಹಾಗೆಲ್ಲ ಏನು ನೀವು ತಂದು ಕೊಡಕ್ಕೆ ಹೋಗ್ಬೇಡಿ ಪಾಪ. ನೀವು ತಾನೇ ನಿಮ್ಗೂ ಕೊಂಡ್ಕೊಬಿಟ್ಟು ಬರೋದೆ. ಏನು ಬೆಳೆದಿರೋದಾದ್ರೆ ಅದೊಂಥರ. ನೀವು ಕೊಂಡ್ಕೊಬಿಟ್ಟು ಬರಬೇಕು ಅಂತಂದರೆ ಸುಮ್ಮನೆ ಯಾಕೆ ಹೇಳಿ. ಸುಮ್ ಕುತ್ಕರಿನು ಏನಾಯ್ತದ ಕುತ್ಕ. ನೀನು ಮನೆಗೆ ಬಂದಿದ್ದು ಬೋಲ್ ಖುಷಿ ಆಯಿತು. ಅಲ್ಲ ನಿನಗೆ ತಿಳ್ಬಿಟ್ಟು ಗಂಡು ಹುಡುಕ್ತಾರಲ್ಲ, ನೀನು ಎಂಥ ಗಂಡು ಬೇಕು ಅಂತ ಅನ್ಕೊಂಡಿದ್ಯಾ? ಸೂಪರಾಗಿ ಸಂದಕ್ಕಿರ್ಬೇಕು ಅಂತ ಅನ್ಕೊಂಡಿದ್ಯಾ, ಇಲ್ಲ ಹೆಂಗಿರ್ಬೇಕು ಅಂತ ಅನ್ಕೊಂಡಿದ್ಯಾ? ನನಗೆ ಸುಮ್ಮನೆ ಕೆಣಕ್ಬೇಡ. ಹೆಂಗನೇಲಿ ನಿಂಗೆ ಯಾಕೆ, ನನಗೆ ಇಷ್ಟ ಬಂದವ್ರು ಬಂದಾಗ ನಾನು ಮಾಡ್ಕೊತೀನಿ. ಎಂತೆಂಥ ಕಾಂಜಿ ಪಿಂಚಿನವನ್ನೆಲ್ಲ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಂಗೆ ಇಷ್ಟನೂ ಇಲ್ಲ ಕಾಂಜಿ ಪಿಂಚಿ ನನ್ನ ಮಕ್ಕಳನ್ನೆಲ್ಲ ಮಾಡ್ಕೊಳಕ್ಕೆ. ನಂದು ಅಂತ ಒಂದು ಲೆವೆಲ್ ಐತೆ ನಂದು ಅಂತ ತಿಳ್ಬಿಟ್ಟು ಸುಮ್ಕೇನಿಯಾ ನೋಡಿ ಇಲ್ಲಿಂದ. ಅಲ್ಲಲ್ಲ, ನನಗೆ ಪಾರಿನಾಗೆಲ್ಲ ನನಗೆ ಫ್ರೆಂಡ್ಸ್ ಅವರೇ, ಬೇಜಾನ್ ಜನ ಫ್ರೆಂಡ್ಸ್ ಅವರೇ ಪಾರಿನಾಗೆಲ್ಲನೂ. ಅದಕ್ಕೆ ನಿನಗೆ ಮದುವೆಗಿದ್ರೆ ಮಾಡ್ಸನಿ ಅಂತ ತಿಳ್ಬಿಟ್ಟು ಪಾರಿನ ಫ್ರೆಂಡ್ಸ್ಗಳನ್ನ ಕರೆಸ್ಕೊಡ್ತೀನಿ. ಬೇಕಾದ್ರೆ ನೋಡಿ ನೀನು ಪಾರಿನಾಗ ಇರ್ತಾರೆ. ನನಗೇನು ಶಾನೆ ಏನು ಕಾಸು ಕೊಡಬೇಡ, ಒಂದು 10,000 ಕೊಟ್ಟರೆ ಸಾಕು ನನ್ನ ಖರ್ಚಿಗೆ ಅಂತೇಳ್ಬಿಟ್ಟು, ನಿನಗೋಸ್ಕರ ಅಂತೇಳ್ಬಿಟ್ಟು ಹಂಗೆ ನೀ ಹುಡಿ ಕೊಟ್ಬಿಡ್ತೀನಿ ಸರಿನಾ. ನೀನು ಅಂತ ನೋಡಿ ನೀನು ಏನು ನಿನಗೆ ಪಾರಿನಾಗ ಫ್ರೆಂಡ್ಸ್ ಅವರ? ನೀನು ನೋಡಿದ್ರಂಗೆ ಅನ್ಸೋದೇ ಇಲ್ವೇ? ನೀನು ನೋಡ್ತಾ ಇದ್ರೆ ನೋಡೋ, ನಾನು ಲತಾ ಅಲ್ಲ ಯಾಮರಕ್ಕೆ. ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಯಾಮರಕ್ಕೆ. ಪಾರಿನಾಗ ಅವ್ರಂತ ಫ್ರೆಂಡ್ಸು. ಪಾರಿನಾಗಿರೋರು ಬಂದ್ಬಿಟ್ಟು ಇಲ್ಲಿ ನಾನು ಯಾಕೆ ಮದುವೆ ಮಾಡ್ಕೊತಾರೆ? ಹೋಗಿ ಸುಮ್ಕೆನೆಯ 10 ರೂಪಾಯಿ ಇಲ್ಲೇನು ಕೊಡಲ್ಲ ಏನಿಲ್ಲ ವರದಕ್ಷಿಣೆಯ. ಇನ್ನು ಪುಕ್ಸಟ್ಟೆ ಮಾಡ್ಕೊಳಕ್ಕೆ ನಾನೇನು ಅದೇನೋ ಒಪ್ಸಾರೇನೆ ತಾಡ್ದ ಮ್ಯಾಲಿಂದ ಇಳಿದ್ಬಿಟ್ಟು ಬಂದಿದ್ದೀನಿ ನನ್ನ ಕಟ್ಕೊಳಕ್ಕೆ. ಸುಮ್ಕೆನೆಯ ಹೋಗು. ನನಗೆ ಲತಂಗ್ ಥರ ಮೋಸ ಮಾಡೋಕೆ ನನಗೇನು ಬರ್ಬೇಡ ನೀನು. ಅಯ್ಯೋ ನೀನು ನಾನು ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ನಿನಗೆ? ಇಲ್ಲ ನಿಜವಾಗೂ ನನ್ನ ಫ್ರೆಂಡ್ಸ್ ಅವರೇ ಗೊತ್ತಾ. ನನ್ನ ಫ್ರೆಂಡುಗಳೆಲ್ಲ ಅವರೇ, ಬೇಕಾದ್ರೆ ಕರೆಸ್ತೀನಿ. ನೀನೇನಿಯ ನೋಡಿ ಅಯ್ಯೋ ಇವನಿಗೆಲ್ಲ ಇಂಥ ಫ್ರೆಂಡ್ಸ್ಗಳವ್ರು ಅಂತ ತಿಳ್ಬಿಟ್ಟು ನೀನೇನಿಯ ಆಶ್ಚರ್ಯ ಪಡಬೇಕು. ಹಂಗವ್ರು ನನ್ನ ಫ್ರೆಂಡ್ಸುಗಳೆಲ್ಲನೂ.
ಅದೇ ಹೇಳೋದ್ನಲ್ಲ ನಾನು ಲತಾ ಅಲ್ಲ ಹೇಳಿದ್ದೆಲ್ಲ ನಂಬಕ್ಕೆ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ನನಗೆ ಪಿತ್ತ ನೆತ್ತಿಗೆ ಹತ್ತಿಸ್ಬೇಡ. ಕರ್ಸು ಅದು ಯಾವ ವಾರಿನೂ ಕರೆಸ್ತೀಯ ಕರ್ಸು. ನಾನೇ ಸುಮ್ಮನೆ ಒಪ್ಕೊಬಿಡ್ತೀನಿ ಅಂತ ಅನ್ಕೊಬಿಟ್ಟ ಜೊಲ್ಮ ಜಾಲ್ಸಿ ಎತ್ತು ಒಪ್ಕೊತೀನಿ. ಪಾರಿನ ಹುಡುಕ್ತಾರಂತೆ, ಪಾರಿನ ಕರ್ಕೊಂಬಿಟ್ಟು ಬಾ ನೋಡಬಿಡೋಣ. ಯವ್ವ ಏನೋ ಜನಗಳು ಒಳ್ಳೇದು ಮಾಡಕ್ಕೆ ಹೋದ್ರೆ ಅದನ್ನಂತೂ ಸಹಿಸೋದೇನೇ ಇಲ್ಲ ಒಳ್ಳೇದನ್ನ. ಬ್ಯಾಡ ಬಿಡು ನಿನ್ನ ಕರ್ಮ. ಏನೋ ಇಬ್ರು ನಾನು ನೀನು ಈ ಮನೆಗೆ ನನಗೂ ವ್ಯಾಲ್ಯೂ ಇಲ್ಲ, ನಿನಗೂ ವ್ಯಾಲ್ಯೂ ಇಲ್ಲ. ಏನೋ ಇಬ್ರು ಜೊತೆಗಿದ್ರೆ ಏನೋ ಒಂದು ನಾವು ಸಾಧಿಸ್ಬೋದು ಅಂತ ಕೇಳಿದ್ರೆ ನೀನು ಹಿಂಗೆ ಅನ್ನೋದೇ. ನೀನು ಬೇಕು ಅಂತ ಹೇಳ್ಬಿಟ್ಟು ಎಂದಾದರೂ ಅವಶ್ಯಕತೆ ಅವನೇ ಅಂತ ಎಂದಾದರೂ ನನಗೆ ಅನ್ನಿಸ್ತು ಅಂದರೆ ಅವಾಗ ಖಂಡಿತವಾಗ್ಲೂ ಬಂದ್ಬಿಟ್ಟು ನೀನು ಸಹಾಯ ಬೇಕು ಅಂತ ಕೇಳ್ತೀನಿ. ಇಲ್ಲಿ ಗಂಟ ನೀನು ಸಹಾಯ ಬೇಕು ಅಂತ ನನಗೆ ಅನಿಸಿಲ್ಲ, ನಾನು ಅದಕ್ಕೆ ಕೇಳೋದನ್ನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೋದರೆ ತುಂಬ ಒಳ್ಳೆಯದು. ಓಹೋ ಭಾಳ ಘಟಾಣಿ ಐತಿ. ಹುಡುಗಿ ಮಾತ್ರ ಏನೋ ಒಂದು 4 ಕಾಸು ಸಿಗ್ತದೆ ಅಂತ ಪ್ರಯತ್ನ ಪಟ್ನಪ್ಪ. ಹೆಂಗೋ ಫಾರಿನ್ ಹುಡುಗನ ಕರೆಸ್ತೀನಿ ಅಂತ ಒಂದು 5,000 ಇಸ್ಕೊಳ್ಳೋಣ ಅಂದರೆ ಭಾಳ ಘಟಾಣಿ. ಯಾಕೆ ಬೇಕು ಬಿಡು. ಅಲ್ಲ ನನ್ನೇನು ಅಮಾಯಕಿ ಬಡತದು ಇವ್ನು ಹೆಂಡ್ತಿ ಅಂತ ಅನ್ಕೊಬಿಟ್ಟು ನಾ ಹೇಳಿದ್ದೆಲ್ಲ ನಿಮ್ಮ ಕಡೆ ಹ್ಞೂ ಅಂತ ಅನ್ಕೊಳಕ್ಕೆ ಇವನು ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತು ಅಂತಂದ್ರೆ ನನಗೆ ಹುಡಿಕೊಂಡು ಬಂದ್ಬಿಡ್ತಾನೆ ಅಂತ ಹುಡಿಕೊಂಡು ಮಂಗೆ ನನ್ನ ಮಗಿದ್ದಂಗೆ.